ನಮಸ್ತೆ ಕರುನಾಡು. ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ವಿ ಈಗಲ್ ಟಿವಿಯ ಯೂಟ್ಯೂಬರ್. ನಾನೀಗ ಬಂದಿದ್ದೀನಿ ಬೆಂಗಳೂರಿನ ಹೆಸರಾಂತ ಈ ಒಂದು ಕಂಪ್ಯೂಟರ್ಗಳು ಮತ್ತು ಲ್ಯಾಪ್ಟಾಪ್ಗಳು, ಮೊಬೈಲ್ಗಳು ಮತ್ತು ಪೌಚಸ್ಸು ಮತ್ತು ನಮ್ಮ ಮನೆಗೆ ಬೇಕಾದಂತಹ ಎಲ್ಲ ಸಲಕರಣೆಗಳು ಈ ಒಂದು ರೋಡಲ್ಲಿ ಸಿಗ್ತವೆ. ಈ ರೋಡು ಯಾವುದಪ್ಪ ಅಂದರೆ ಎಸ್ ಪಿ ರೋಡು. ಮತ್ತು ಇಲ್ಲಿ ಎಲೆಕ್ಟ್ರಾನಿಕ್ ಒಂದು ಜಗತ್ತನ್ನೇ ಅಲ್ಲಾಡಿಸಿದಂತಹ ಈ ಒಂದು ರಸ್ತೆ, ಈ ಒಂದು ಏರಿಯಾ ಅಂತಲೇ ಹೇಳ್ಬೋದು. ಈ ಎಲೆಕ್ಟ್ರಾನಿಕ್ಸಲ್ಲಿ ಆನ್ಲೈನಲ್ಲಿ ಏನಿರಲ್ವೋ ರೇಟು, ಏನಿರುತ್ತೋ ರೇಟು ಅದಕ್ಕಿಂತ ಕಡಿಮೆ ರೇಟಲ್ಲಿ ಈ ಒಂದು ಏರಿಯಾದಲ್ಲಿ ಕೊಡ್ತಾರೆ. ಅಂದರೆ ನಿಜವಾಗ್ಲೂ ಒಂಥರ ಆಶ್ಚರ್ಯ ಕೂಡ ಆಗುತ್ತೆ. ಅಷ್ಟು ಚೆನ್ನಾಗಿ ಇಲ್ಲಿ ಒಂದು ಐಟಮ್ಗಳು ಸಿಗ್ತವೆ. ಏನು ಲೋಕಲ್ ಬೇಕಾ ಲೋಕಲ್ಲು, ಒರ್ಜಿನಲ್ ಬೇಕಾ ಒರ್ಜಿನಲ್ಲು, 10 ರೂಪಾಯಿಂದ ಹಿಡಿದು ಲಕ್ಷಾಂತರ ರೂಪಾಯಿ ಗಂಟ ಈ ಒಂದು ಐಟಮ್ಗಳು ಸಿಗ್ತವೆ. ನಿಜವಾಗ್ಲೂ ಇಲ್ಲಿ ಹೇಳಬೇಕು ಅಂದರೆ ಸಾಮಾನ್ಯ ಜನರು ಏನು ಬೇಕಾದ್ರೂ ತೊಗೊಂಡು ಪರ್ಚೇಸ್ ಮಾಡಿ ಆರಾಮಾಗಿ CCTV ಆಗಲಿ, ಒಂದು ಮೊಬೈಲ್ ಪೌಚ್ ಆಗಲಿ, ಒಂದು ಪಿನ್ ಆಗಲಿ ಭಾಳ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ಅಂದರೆ ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ಮತ್ತು ಮೊಬೈಲ್ ರಿಪೇರಿ ಮಾಡಿದ್ರೆ ಏನು ಮೊಬೈಲ್ ರಿಪೇರಿ ಮಾಡ್ತಾರೆ ನಿಜವಾಗ್ಲೂ ಇವರೆಲ್ಲ ಸರ್ಟಿಫೈ ಅವರು ಏನು ಇವ್ರ ಮುಂದೆ ಏನು ಇದು ಮಾಡೋಕ್ಕಾಗೋದಿಲ್ಲ. ಎಷ್ಟು ಚೆನ್ನಾಗಿ ಬನ್ನಿ ಅಕ್ಕ ಬನ್ನಿ ಅಣ್ಣ ಅಂತ ಹೇಳಿ ಎಷ್ಟು ಚೆನ್ನಾಗಿ ಮೊಬೈಲ್ ರಿಪೇರಿ ಮಾಡ್ತಾರೆ. 1 ಅವರಲ್ಲಿ ಕೊಡ್ತಾರೆ. ಇಲ್ಲೂ ಮೋಸ ಇದೆ. ಸ್ವಲ್ಪ ಯಾಮಾರಿದ್ರೆ ಮೊಬೈಲೇ ಇಲ್ದಂಗೆ ಆಗ್ಬಿಡುತ್ತೆ. ದಯವಿಟ್ಟು ಸರ್ಟಿಫೈ ಕಂಪ್ನಿಗಳನ್ನು ನೋಡಿ, ಒಂದು ಅಂಗಡಿಗಳಲ್ಲಿ ನೋಡಿ ಕೊಡಬೇಕು. ಇಲ್ಲೂ ಏನನ್ನ ಯಾಮಾರೋದಂದರೆ ಮೊಬೈಲು ಹೋಗ್ಬಿಡ್ತು, ದುಡ್ಡು ಹೋಗ್ಬಿಡ್ತು. ಇಲ್ಲೂ ಸ್ವಲ್ಪ ಕಳ್ಳರು ಕೂಡ ಇದ್ದಾರೆ. ಮತ್ತು ನೋಡಿಕೊಂಡು ಕ್ಲೀನಾಗಿ ವ್ಯವಹಾರ ಮಾಡಿ, ಕಣ್ಣು ಮುಂದೆನೇ ನಿಮ್ಗೇನಿದ್ರು ರಿಪೇರಿ ಮಾಡಿ ಎಲ್ಲೇ ಕೊಡ್ತಾರೆ. ಅಡ್ವಾನ್ಸ್ ಕೊಡೋದಾಗಲಿ ಏನು ಮಾಡಬೇಡಿ ನೀವು. ಯಾವುದೇ ಕಾರಣಕ್ಕೂ ಮೊಬೈಲ್ ರಿಪೇರಿಗೆ ಹೋದರೆ ಕರೀತಾರೆ, ದುಡ್ಡು ಕೊಡಿ, ಅಡ್ವಾನ್ಸ್ ಕೊಡಿ, ನಾನು ಹೋಗಿ ತೊಗೊಂಬರ್ತೀನಿ, ಪೌಚ್ ತೊಗೊಂಬರ್ತೀನಿ, ಡಿಸ್ಪ್ಲೇ ತೊಗೊಂಬರ್ತೀನಿ ಅಂತೀರಿ. ಇಲ್ಲ, ಹಂಗೆಲ್ಲ ಹೋಗಿ ಕೊಡಬೇಡಿ. ಒಂದೇ ಸಲ ಎಲ್ಲ ಆದಮೇಲೆ, ಕೆಲಸ ಆದಮೇಲೆ ಕ್ಲೀನಾಗಿ ಮೊಬೈಲ್ ಕೈಗೆ ಕೊಡ್ತಾರಲ್ಲ ಆವಾಗ ಕೊಡಿ. ಮೊದಲೇ ಎಷ್ಟು ಅಂತ ಹೇಳಿ ನೀವೇ ಮಾತಾಡ್ಕೊಳ್ಳಿ. ಆಮೇಲೆ ಮೊದಲೊಂದು ಮಾತಾಡಿದ್ದೊಂದು ರೇಟು, ಕೊಡೋವಾಗೊಂದು ರೇಟು, ಈ ಥರ ಎಲ್ಲ ಆಗಿಬಿಡುತ್ತೆ. ದಯವಿಟ್ಟು ಇಲ್ಲಿ ಅಮಾಯಕರು ಏನೋ ಹೋದರು ಅಂತ ಹೇಳಿದ್ರೆ, ಒಂದು ಮೊಬೈಲ್ ರಿಪೇರಿಗೆ ಏನೋ ಒಂದು ಲ್ಯಾಪ್ಟಾಪ್ ರಿಪೇರಿ ಏನೋ ಅಂತ ಹೋದರೆ ನಿಜವಾಗ್ಲೂ ಇವರು ಭಾಳಷ್ಟು ತಲೆ ಮೇಲೆ ಹಾಕ್ಬಿಡ್ತಾರೆ ದುಡ್ಡು ಕಾಸು. ನೋಡಿಕೊಂಡು ಯಾಮಾರ್ದಿರ ಒಂದು ಕಡೆ ಎಲ್ಲ, ಇಲ್ಲಿ 10 ಅಂಗಡಿ 1000 ಅಂಗಡಿ ಇದ್ದಾವೆ. ಗಲ್ಲಿಗೂ ಏನು ಕೆಲಸ ಎಲ್ಲ ಬೇಕಾದ್ರೂ ಮಾಡಿಕೊಡ್ತಾರೆ. ಒಂದು ಮೊಬೈಲ್ ರಿಪೇರಿ ಆಗಲಿ, ಲ್ಯಾಪ್ಟಾಪ್ ರಿಪೇರಿ ಆಗಲಿ, ಒಂದು ಏನೇ ಒಂದು ಸ್ಪೇರ್ ಪಾರ್ಟ್ಸ್ ಆಗಲಿ, ಕಂಪ್ಯೂಟರ್ ಸಂಬಂಧಪಟ್ಟಿದ್ದಂತೆ ಎಲ್ಲ ಸಿಗ್ತವೆ ರೀ. ಇದು ನಿಜವಾಗ್ಲೂ ಭೂಗತ ಲೋಕನೇ ಅಂತಲೇ ಹೇಳ್ಬೋದು ರೀ. ಎಷ್ಟು ಒಳಗಡೆ ಹೋದರೆ 3 ಅಡಿ 6 ಅಡಿ 4 ಅಡಿ 5 ಅಡಿ 10 ಅಡಿಗೆ ಮೆಟ್ಲ ಕೆಳಗಡೆ ಎಲ್ಲ ಎಂತೆಂಥ ಅಂಗಡಿಗಳು ಇಟ್ಕೊಂಡಿರ್ತಾರೆ ರೀ. ನಿಜವಾಗ್ಲೂ ಎಲ್ರಿ ಜನ ಬರ್ತಾರೆ ಅಂತಂದರೆ ಇದು ಬಂದೇ ಬರ್ತಾರೆ. ಎಲ್ಲರಿಗೂ ವ್ಯಾಪಾರ ಆಗುತ್ತೆ. ಮೈನ್ ರೋಡಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬೋದು, ಒಳಗಡೆ ಇರೋರು ಕಡಿಮೆ ಆಗ್ಬೋದು. ಆದರೆ ಇವರೆಲ್ಲ ಬಂದು ರೋಡಲ್ಲಿ ನಿಂತ್ಕೊಂಡು ಬನ್ನಿ ಸರ್ ನಮ್ಮ ಮೊಬೈಲ್ ರಿಪೇರಿ ಮಾಡಿಕೊಡ್ತೀರಿ, ಅಕ್ಕ ಲ್ಯಾಪ್ಟಾಪ್ ಮಾಡಿಕೊಡ್ತೀರಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ಚೆನ್ನಾಗಿ ಮಾಡಿಕೊಡ್ತಾರೆ, ಕೆಲಸ ಅಂತೂ ಚೆನ್ನಾಗಿ ಮಾಡಿಕೊಡ್ತಾರೆ. ಆದರೆ ಒಳ್ಳೆ ಸರ್ಟಿಫೈ ಅವ್ರನ್ನ ನೋಡಿ ಒಳ್ಳೆ ಕಡೆ ಕೊಟ್ಟು ನೀವು ಕೆಲಸ ಮಾಡಿಕೊಡಿ. ಅಲ್ಲಿ ಇಲ್ಲಿ ಕೊಟ್ಟು ಮೊಬೈಲು ದುಡ್ಡು ಹೋಗಿಸ್ಕೊಂಡು ನೀವು ಹಾಳು ಮಾಡಿಕೊಂಡು ಟ್ಯಾಪೆ ಮಕ್ಕ ಹಾಕ್ಕೊಂಡು ತಿರ್ಗಾ ನಿಮ್ಮ ಊರ ಕಡೆ ಹೋಗಬೇಡಿ. ಒಳ್ಳೆ ಕಡೆ ಕೊಟ್ಟು ಅಲ್ಲೇ ಕೆಲಸ ಮಾಡಿಸ್ಕೊಂಡು ನಿಜವಾಗ್ಲೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಈ ಒಂದು ಏರಿಯಾಗೆ ಹೋದರೆ SP ರೋಡ್ ಅಂದರೆ ಏನು ರೀ, ಯಾವಾಗೂ ಜನ ರೀ. ಹಗಲು ರಾತ್ರಿ ಅನ್ನೋದೇ ಗೊತ್ತಾಗಲ್ಲ. ನಿಜವಾಗ್ಲೂ 10 ಗಂಟೆವರೆಗೂ ಜನ ಓಡಾಡ್ತಾರೆ ಇಲ್ಲಿ. ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಜನ ಓಡಾಡ್ತಾನೆ ಇರ್ತಾರೆ. ವಿಪರೀತ ವ್ಯಾಪಾರ ಆಗೋ ಜಾಗ SP ರೋಡು. ಮೊಬೈಲ್ಗಳಿಗೆ ನಿಜವಾಗ್ಲೂ ಏನೂ ಸಿಕ್ಕೋದಿಲ್ಲ. ಈ ರಿಪೇರಿ ಇದು ಮಾಡಿರ್ತಾರೆ ನೋಡಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಮೊಬೈಲ್ ತಯಾರು ಮಾಡಿದವ್ರು ಕಂಪ್ನಿಯವ್ರಿಗೆ ಒಂದು ಪೌಚ್ ಮಾಡಿರಲ್ಲ ಅಂಥವ್ರು ಇಲ್ಲಿ ರೆಡಿ ಮಾಡಿ ಕೊಟ್ಟಿರ್ತಾರೆ. ಏನು ಸಿಕ್ಕಲ್ಲ ರೀ ಇಲ್ಲಿ. ನಿಜವಾಗ್ಲೂ ದುನಿಯಾ ಸಕ್ಕತ್ತಾಗಿದೆ ರೀ. ಏನೆಲ್ಲ ಲೈಟಿಂಗ್ಸು ಆನ್ಲೈನಲ್ಲಿ ಸಿಗೋ ರೇಟು ನೋಡಿ. ಇದೊಂದು 300 ರೂಪಾಯಿ ಆನ್ಲೈನಲ್ಲಿ 170 ರೂಪಾಯಿ ಕೊಡ್ತೀನಿ ಅಣ್ಣ ತಗೋಣ ಅಂತ ಹೇಳ್ತಾನೆ ನಮ್ಮ. ಅಂದರೆ ಇವ್ರಿಗೆ ಅಷ್ಟು ಲಾಭ ಇರ್ತೈತೆ. ಅಟ್ಲೀಸ್ಟ್ ಅವ್ರಿಗೂ ಜೀವನೋಪಾಯಕ್ಕೆ ಇದ್ದೇ ಇರ್ತೈತೆ. ಮುಂಚೆ ಥರ ಬಿಸ್ನೆಸ್ ಇಲ್ಲ ಈಗ. ಮುಂಚೆ ಆದರೂ ಬೆಂಗಳೂರಿಗೆ ಬರ್ತಿರೋ ಕಸ್ಟಮರ್ಸ್ ಈಗ ಬರ್ತಾ ಇಲ್ಲ ಜಾಸ್ತಿ. ಈಗ ತುಂಬ ಕಡಿಮೆ ಆಗ್ಬಿಟ್ಟಿದೆ ಸರ್ವಿಸ್. ಮತ್ತು ಬಂದವರೆಲ್ಲ ನೀವೇ ರಿಪೇರಿ ಮಾಡ್ತೀರಾ, ಚೆನ್ನಾಗಿ ಮಾಡಿಕೊಡ್ತೀರಾ. ಮತ್ತು ಯಾಕೆ ಜನ ಕಮ್ಮಿ ಆಗಿದ್ದಾರೆ? ನೀವೆಲ್ಲ ರೇಟ್ ಜಾಸ್ತಿ ಹೇಳ್ಬಿಡ್ತೀರೇನೋ? ತುಂಬ ರೀಸನಬಲ್ ರೇಟ್ ಸರ್. ಹಾಂ, 950 ಎನಿ ಡಿಸ್ಪ್ಲೇ 950 LCD. ಓಕೆ LD ಮಾತ್ರ ಜಾಸ್ತಿ ಇರ್ತದೆ. ನೀವು LCD ತೊಗೊಂಬಂದರೆ 950 ಹಾಕ್ಕೊಡ್ತೀವಿ. ರೀಸನಬಲ್ ರೇಟ್. ಓಕೆ.